ನಮಸ್ಕಾರ ಗೆಳೆಯರೆ, ಫಿನ್ ಏಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ 2x ಸ್ಪೀಡ್ನಲ್ಲಿ ನೋಡಿ ನಿಮ್ಮ ಒಂದು ಸಮಯವನ್ನು ಉಳಿಸಿ. ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಗೆಟ್ ರಿಚ್ ಆಗುವಂಥ ಒಂದು ಸೀಕ್ರೆಟ್ನ ಹೇಳ್ತಾ ಇದ್ದೀವಿ. ನೀವು ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೋಡಿರಬಹುದು. ಗೆಟ್ ರಿಚ್ ಆಗೋದಕ್ಕೋಸ್ಕರ ಬಹಳಷ್ಟು ದಾರಿಗಳಿದ್ದಾವೆ ಅಂತ ಹೇಳ್ತೇವೆ. ನೀವು ರಿಚ್ ಆಗೋದಕ್ಕೋಸ್ಕರ, ಸಮೃದ್ಧ ಲೈಫನ್ನು ನೀವು ಪಡೆಯೋದಕ್ಕೋಸ್ಕರ ಬಹಳಷ್ಟು ದಾರಿಗಳನ್ನು ಹೇಳ್ತಾರೆ. ಇಷ್ಟೊಂದು ದಾರಿಗಳಲ್ಲಿ ನೀವು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋಂಥದ್ದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ಎಸ್ಪೆಷಲಿ ಮಿಡಲ್ ಕ್ಲಾಸ್ ಪೀಪಲ್ದು ಹೇಳಬೇಕು ಅಂದರೆ, ಅವರು ಕೇವಲ ಕೆಲಸಕ್ಕೆ ಹೋಗೋದು, ದುಡಿಯೋದು, ಸ್ಯಾಲ್ರಿ ಪಡೆಯೋದು, ಅದನ್ನು ಖರ್ಚು ಮಾಡೋದು, ಇದೇ ಥರದ ಒಂದು ಸೈಕಲ್ಗಿಂತ ಒಂದು ಸ್ಪೈರಲ್ನಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ. ಈ ಒಂದು ಸ್ಪೈರಲ್ನಿಂದ ಅವರನ್ನು ಹೊರತರೋದು ಹೇಗೆ, ಮಿಡಲ್ ಕ್ಲಾಸ್ ಪೀಪಲ್ನ ಮೈಂಡ್ಸೆಟ್ಟಿಂದ ಹೊರಗೆ ಬರೋದು ಹೇಗೆ, ಇದಕ್ಕೆ ಬಹಳಷ್ಟು ವೀಡಿಯೋಸ್ಗಳನ್ನ ನೀವು ನೋಡಿರ್ತೀರಿ. ಎಲ್ಲ ವೀಡಿಯೋಗಳನ್ನು ನೋಡಿದ ನಂತರ ಫೈನಲಿ ಏನಾಗುತ್ತಪ್ಪ ಅಂತಂದರೆ, ಇದು ನಮ್ಮಿಂದ ಆಗೋದಿಲ್ಲ ಅನ್ನೋಂಥದ್ದೇ ಒಂದು ಕನ್ಕ್ಲೂಷನ್ನ ತೆಗಿತೀರ. ಆದ್ದರಿಂದ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದೇ ಒಂದು ವಿಷಯದ ಬಗ್ಗೆ ಮಾತಾಡಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೇನೆ. ಈ ಒಂದೇ ಒಂದು ದಾರಿಯನ್ನು ನೀವು ಫಾಲೋ ಮಾಡಿ. ಇದರಿಂದ ನಿಮಗೆ ಜೀವನದಲ್ಲಿ ಒಂದು ದೊಡ್ಡ ಒಂದು ವೆಲ್ತನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ದಾರಿಯನ್ನು ಹೇಳ್ತಾ ಇದ್ದೀನಿ. ಈ ಒಂದು ದಾರಿಯನ್ನು ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿಲ್ಲ ಅಂದರೆ, ಕೆಳಗಡೆ ಡಿಮ್ಯಾಟ್ ಅಕೌಂಟ್ನ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಅಲ್ಲಿಂದ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಅಪ್ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು. ಈ ಒಂದು ದಾರಿ, ಇವತ್ತಿನ ಒಂದು ವಿಡಿಯೋನ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ, ಈ ಒಂದು ದಾರಿಯನ್ನು ಮಾಡೋದಕ್ಕೋಸ್ಕರ ಈ ಆ್ಯಪ್ ನಿಮಗೆ ಅವಶ್ಯಕತೆ ಬೀಳುತ್ತೆ. ಈ ಆ್ಯಪ್ನಲ್ಲಿನೇ ನಾವು ಇನ್ವೆಸ್ಟ್ ಮಾಡಿ ನಿಮ್ಮ ಒಂದು ಕನಸನ್ನು ಸಾಕಾರಗೊಳಿಸ್ಬೋದಾಗಿದೆ. ಹಾಗಾದರೆ ನೀವು ಇನ್ನೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಲಿಂಕ್ ಇದೆ. ನೀವು ಅಲ್ಲಿಂದ ಡಿಮ್ಯಾಟ್ ಅಕೌಂಟನ್ನು ಫ್ರೀಯಾಗಿ ಓಪನ್ ಮಾಡಿ ಫ್ರೀಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಯಾಕಂದರೆ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಇಲ್ಲಿ ವೇವರ್ ಆಗಿದೆ. ನಿಮ್ಮ ಒಂದು ಟ್ರಾನ್ಸಾಕ್ಷನ್ಗೆ ಮಾತ್ರ ಚಾರ್ಜ್ ಬೀಳುತ್ತೆ. ಹೇಗೂ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಒಂದು ಪರ್ಸ್ಪೆಕ್ಟಿವ್ ಇಟ್ಟಿರೋದ್ರಿಂದ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ನ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಟ್ರಾನ್ಸಾಕ್ಷನ್ ಬೇಕೋ ಅಷ್ಟೇ ಮಾಡಿ. ಹಾಗೂ ನಾನು ಹೇಳುತ್ತಿರುವಂಥ ದಾರಿಗೆ ಯಾವುದೇ ರೀತಿಯಂಥ ಟ್ರಾನ್ಸಾಕ್ಷನ್ ಚಾರ್ಜ್ ಇರುವುದಿಲ್ಲ. ಅದರಿಂದ ನೀವು ಇನ್ವೆಸ್ಟ್ಮೆಂಟನ್ನು ಶುರು ಮಾಡಬೇಕಾದ್ರೆ ಕೆಳಗಡೆ ಲಿಂಕ್ ಇದೆ. ನೀವು ಇನ್ವೆಸ್ಟ್ಮೆಂಟನ್ನು ಶುರು ಮಾಡೋದಕ್ಕೋಸ್ಕರ ಲಿಂಕನ್ನು ಯೂಸ್ ಮಾಡಿಕೊಂಡು ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ಬಹಳಷ್ಟು ಆಯಿತು ಮಾತುಗಳು, ಈಗ ವಿಡಿಯೋಗೆ ಬರೋಣ. ಎಕ್ಸಾಕ್ಟ್ ನಾನು ಏನು ಹೇಳಬೇಕಂತ ಮಾಡಿದ್ದೀನಿ ಅದರ ಬಗ್ಗೆ ಮಾತಾಡೋಣ. ನೀವು ಈ ಒಂದು ವಿಷಯವನ್ನು ಗೊತ್ತಿರುತ್ತೆ ನಿಮಗೆ, ಈ ಒಂದು ಶಬ್ದದ ಬಗ್ಗೆ. SIP ಅಂತ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ನನಗೆ ಹೇಳಿ, ಈ ಒಂದು ಜಗತ್ತಿನಲ್ಲಿ ಎಷ್ಟು ಜನ ಗಳಿಸ್ತಾ ಇದ್ದಾರೆ? ಗಳಿಸೋದು ಬಹಳಷ್ಟು ಇಂಪಾರ್ಟೆಂಟ್ ತಾನೆ ಜೀವನದಲ್ಲಿ. ಗಳಿಸೋದಕ್ಕೋಸ್ಕರ ಇಲ್ಲಿ ನೋಡಿ, ಮಿಡಲ್ ಕ್ಲಾಸ್ ಪೀಪಲ್ನೂ ಗಳಿಸ್ತಾರೆ, ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ನೂ ಗಳಿಸ್ತಾರೆ, ಸ್ವಲ್ಪ ಮಿಡಲ್ ಕ್ಲಾಸ್ಗಿಂತ ಸ್ವಲ್ಪ ಒಂದು ದೊಡ್ಡ ಒಂದು ಪಾರ್ಟಿ ಹಾಗೂ ರಿಚ್ ಪಾರ್ಟಿ ಸಹ ಗಳಿಸ್ತಾರೆ. ಆದರೆ ಇವೆಲ್ಲ ಜನರ ಒಂದು ಖರ್ಚು ಏನಂತ ಹೇಳ್ತೀವಿ ನಾವು, ಖರ್ಚಿನ ಒಂದು ಪ್ಯಾಟರ್ನ್ನಲ್ಲಿ ಬಹಳಷ್ಟು ದೊಡ್ಡ ಡಿಫ್ರೆನ್ಸ್ ಇರುತ್ತೆ. ಬಡವರು ಕೇವಲ ಒಂದು ಮೈಂಡ್ಸೆಟ್ನಲ್ಲಿ ಇರ್ತಾರೆ, ಮಿಡಲ್ ಕ್ಲಾಸ್ ಪೀಪಲ್ ಒಂದು ಮೈಂಡ್ಸೆಟ್ನಲ್ಲಿ ಇರ್ತಾರೆ. ಏನಪ್ಪ ಅಂತಂದರೆ, ಅವರಿಗೆ ಬರ್ತಿರೋದೇ ಒಂದು ಕಡಿಮೆ ಸ್ಯಾಲ್ರಿ, ಅದರಲ್ಲಿ ನಮಗೆ ಏನೇನು ಮಾಡಬಹುದು, ನಾವು ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ಬೋದು, ನಮಗೆ ಸೇವಿಂಗೇ ಮಾಡೋದಕ್ಕಾಗೋದಿಲ್ಲ, ಎಲ್ಲ ಖರ್ಚಾಗಿಬಿಡುತ್ತೆ, ಎಕ್ಸ್ಪೆನ್ಸಸ್ನಲ್ಲೇ ಹೋಗಿಬಿಡುತ್ತೆ ಅನ್ನುವಂಥದ್ದೇ ಒಂದು ಮೈಂಡ್ಸೆಟ್ ಇರುತ್ತೆ. ಈ ಒಂದು ಮೈಂಡ್ಸೆಟ್ಟಿಂದನೇ ಅವರು ರಿಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ನೀವು ರಿಚ್ ಪೀಪಲ್ನ ತೊಗೊಳ್ಳಿ. ರಿಚ್ ಪೀಪಲ್ ಯಾವ್ಯಾವ ಥರ ನಾನು ಈ ಒಂದು ಹಣವನ್ನು ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಈ ಒಂದು ಹಣ ನನಗೆ ಹೆಚ್ಚಿನ ಒಂದು ರಿಟರ್ನ್ಸ್ ಕೊಡುತ್ತೆ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅವರು ತಮ್ಮ ಹಣವನ್ನು ಕೆಲಸಕ್ಕೆ ಹಚ್ತಾರೆ. ಆದರೆ ಮಿಡಲ್ ಕ್ಲಾಸ್ ಜನರು ಏನು ಮಾಡ್ತಾರೆ, ಹಣಕ್ಕೋಸ್ಕರ ಕೆಲಸ ಮಾಡ್ತಾರೆ. ಇವೆರಡೇ ಬಹಳಷ್ಟು ದೊಡ್ಡ ಡಿಫ್ರೆನ್ಸ್ ಆಗುತ್ತೆ ರಿಚ್ ಹಾಗೂ ಪುವರ್ ಪೀಪಲ್ ಅಥವಾ ಮಿಡಲ್ ಕ್ಲಾಸ್ ಪೀಪಲ್. ಮಿಡಲ್ ಕ್ಲಾಸ್ ಪೀಪಲ್ ನಾನು ಪುವರ್ ಅಂತ ಹೇಳ್ತಿಲ್ಲ, ಯಾಕಂದರೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ ತಮ್ಮ ಫ್ಯಾಮಿಲಿಯನ್ನು ಮುಂದುವರಿಸೋದಕ್ಕೋಸ್ಕರ. ಆದರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಅವರಿಗೆ ಜಾಸ್ತಿ ನಾಲೆಜ್ ಇಲ್ಲ. ಅವರಿಗೆ ನಾಲೆಜ್ ಕೊಡುವಂತಹ ಒಂದು ಚಾನೆಲ್ ಸಹ ಅವರಿಗೆ ಅಷ್ಟೊಂದು ಸಫಿಷಿಯೆಂಟಾಗಿ ನಾಲೆಜನ್ನು ಕೊಡ್ತಾ ಇಲ್ಲ. ಅದು ತನ್ನ ಒಂದು ಪ್ರಾಫಿಟ್ಗೋಸ್ಕರನೇ ಮಾತಾಡ್ತಾ ಇದೆ. ನಾನು ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ ಹೇಳಿದೆ, ನೀವು
ಅಕೌಂಟನ್ನು ಓಪನ್ ಮಾಡಿ ಅಂತ. ನಾನು ಓಪನ್ ಡಿಸ್ಕ್ಲೋಸರ್ ಕೊಡ್ತಾ ಇದ್ದೀನಿ. ನಾನು ಈ ಒಂದು 4-5 ವರ್ಷಗಳಿಂದ ಈ ಒಂದು ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಆದ್ದರಿಂದ ನಿಮಗೆ ಒಂದು ರೆಫರನ್ನು ಮಾಡ್ತಾ ಇದ್ದೀನಿ. ನಿಮಗೆ ಅವಶ್ಯಕತೆ ಇಲ್ಲ, ಬೇರೆ ನೀವು ಆ್ಯಪಿಂದ ಇನ್ವೆಸ್ಟ್ ಮಾಡ್ತೀರಾ ಅಂದರೂ ಮಾಡ್ಬೋದು, ಅದಕ್ಕೇನಿಲ್ಲ. ಆದರೆ ನೀವು ನಮ್ಮ ಒಂದು ಲಿಂಕಿಂದ ಓಪನ್ ಮಾಡಿದರೆ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಿರೋದು ಅಷ್ಟೇ. ಆದರೆ ನೀವು ಯಾವುದೇ ಆ್ಯಪನ್ನು ಯೂಸ್ ಮಾಡಿ ಈ ಒಂದು ಪ್ರಿನ್ಸಿಪಲ್ನ ಮಾತ್ರ ನೆನ್ಪಿಡಿ. ಇದು ನನ್ನ ಒಂದು ಹೃದಯದ ಅಂತರಾಳದಿಂದ ಬರ್ತಾ ಇರೋಂಥ ಮಾತುಗಳು. ಅದರಿಂದ ಯಾವುದೇ ರೀತಿಯಾದಂಥ ಒಂದು PPT ಅಥವಾ ವಿಡಿಯೋಸನ್ನು ನಾನು ಯೂಸ್ ಮಾಡ್ದೇನೆ ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇದು ಮೈಂಡ್ಸೆಟ್ ಬಗ್ಗೆ ಆಯಿತು, ರಿಚ್ ಹಾಗೂ ಮಿಡಲ್ ಕ್ಲಾಸ್ ಪೀಪಲ್. ಹಾಗಾದರೆ ಮಿಡಲ್ ಕ್ಲಾಸ್ ಪೀಪಲ್ ಅವರು ಗಳಿಸ್ತಾ ಅಲ್ವಾ? ಗಳಿಸ್ತಾರೆ ತಾನೆ, ಅವರು ಗಳಿಸ್ತಿದ್ದಾರೆ. ಅವರು ಯಾವ ಥರ ಸ್ವಲ್ಪ ಅಮೌಂಟು, ನಾನು ಹೇಳ್ತಿದ್ದೀನಿ ಮಿನಿಮಮ್ 500 ರುಪೀಸ್ ಸೇವ್ ಮಾಡೋದಕ್ಕಾಗೋದಿಲ್ವ ಅವರಿಗೆ ಪರ್ ಮಂತ್? 500 ರುಪೀಸ್ ಅವರ ಫ್ಯೂಚರ್ಗೋಸ್ಕರ. ಈಗ ಅವರೇನೋ ಕಷ್ಟಪಡ್ತಾ ಇದ್ದಾರೆ, ಅವರ ಮಕ್ಕಳ ಒಂದು ಫ್ಯೂಚರನ್ನು ಒಂದು ಬ್ರೈಟ್ ಮಾಡೋದಕ್ಕೋಸ್ಕರ ಕೇವಲ 500 ರೂಪಾಯಿ ಪ್ರತಿ ತಿಂಗಳು ಅವರಿಗೆ ಖರ್ಚು ಉಳಿಸೋದಕ್ಕಾಗೋದಿಲ್ವ? 500 ರೂಪಾಯಿ ಅಂತೂ ಉಳಿದೇ ಉಳಿತದೆ ತಾನೆ. ಎಂತಹ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಪರ್ಸನ್ ಇದ್ದರೂ ಸಹ 500 ರೂಪಾಯಿನಾದರೂ ಉಳಿಸ್ತಾನೆ. ಆ 500 ರೂಪಾಯಿ ನೋಡಿ, 500 ರೂಪಾಯಿನ ಅವರು ಎಲ್ಲಾದರೂ ಹೊರಗಡೆ ಹೋಗಿ ಖರ್ಚಂತರೂ ಮಾಡೇ ಮಾಡ್ತಾರೆ. ಏನಾದರೂ ಒಂದು ಉಪಯೋಗ ಇರಲಾರ್ದಂಥ ವಸ್ತುವನ್ನು ಯೂಸ್ ಮಾಡೇ ಮಾಡ್ತಾರೆ. ಎಷ್ಟೇ ಮಿಡಲ್ ಕ್ಲಾಸ್, ಎಷ್ಟೇ ಪೂರ್ ಪೀಪಲ್ ಆಗಲಿ, ಅವರು 500 ರೂಪಾಯಿ ಅಂತ ಅಲ್ಲ, ಯಾವುದಾದ್ರೂ ಒಂದು ಉಪಯೋಗ ಬರದಂತಹ ವಸ್ತುವನ್ನು ತೊಗೊಳ್ತಾರೆ. ಇದು ಹೊರಗಿನ ಒಂದು ಬಾಹ್ಯ ಒಂದು ಇನ್ಸ್ಪಿರೇಷನ್, ಹೊರಗಿನ ಜನರನ್ನು ನೋಡಿ ಇನ್ಸ್ಪಿರೇಷನ್ ಆಗಿ ಇವರು ಸಹ ಏನು ಮಾಡ್ತಾರೆ, ಖರ್ಚು ಮಾಡೇ ಮಾಡ್ತಾರೆ. ಆದರೆ 500 ರೂಪಾಯಿ ವಿಷಯ ನಾನು ಹೇಳ್ತಾ ಇದ್ದೀನಿ, ಕೇವಲ 500 ರೂಪಾಯಿ. ಈ ಒಂದು 500 ರೂಪಾಯಿಯಿಂದ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ಈ ಒಂದು 500 ರೂಪಾಯಿಂದ ನೀವು ಲಕ್ಷಗಟ್ಟಲೆ, ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ರಿಟರ್ನ್ಸನ್ನು ಪಡಿಬಹುದು ಕೇವಲ 500 ರೂಪಾಯಿಂದ. ಅದು ಯಾವ ಥರ ಅನ್ನುವಂಥದ್ದನ್ನು ಈಗ ನಾನು ನಿಮಗೆ ಹೇಳ್ತೇನೆ. ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಕ್ಯಾಟಗರಿ ಸಿಗುತ್ತೆ, ಮ್ಯೂಚುವಲ್ ಫಂಡ್ಸ್ ಅಂತ. ಅರೆ, ನಾನು ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಯಾಕಂದರೆ ಸ್ಟಾಕ್ ಮಾರ್ಕೆಟಿಗಿಂತ ಒಂದು ಒಳ್ಳೆಯ ರಿಟರ್ನ್ಸನ್ನು ಕೊಡುವಂಥ ಏನು ಒಂದು ಅಸೆಟ್ ಇನ್ನೂ ಇಲ್ಲ. ಬೇರೆ ಕಡೆ ಇರ್ಬೋದು, ಆದರೆ ನಿಮಗೆ ಆಕ್ಸೆಸಿಬಿಲಿಟಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬಹಳ ಸಿಂಪಲ್ಲಾಗಿ ಆಕ್ಸೆಸ್ ಆಗುವಂತಹ ಒಂದು ಇನ್ವೆಸ್ಟ್ಮೆಂಟ್ ಕ್ಯಾಟಗರಿ ಏನಪ್ಪ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಸ್. ಈಗ ನೀವು ಮಿಡಲ್ ಕ್ಲಾಸ್ ಇದ್ದೀರಾ, ನಿಮಗೆ ನಾನು ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡಿ, ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂದರೆ ಅದು ಒಂದು ಅಬ್ಸರ್ಡ್ ಆಗುತ್ತೆ. ಅದರಿಂದ ನಾನು ಮೊದಲೇ ಹೇಳಿದೆ, ಈ ಒಂದು ವಿಡಿಯೋ ಬಹಳಷ್ಟು ಡಿಫ್ರೆಂಟ್ ಇದೆ ಬೇರೆ ಎಲ್ಲ ವಿಡಿಯೋಗಿಂತ. ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಅಸೆಟ್ ಕ್ಲಾಸ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂದರೆ ಇದು ಒಂದು ದೊಡ್ಡ ತಪ್ಪಾಗುತ್ತೆ. ಆದ್ದರಿಂದ ಈಸಿಲಿ ಆಕ್ಸೆಸಿಬಲ್ ಇನ್ವೆಸ್ಟ್ಮೆಂಟ್ ಒಂದು ಅಪರ್ಚುನಿಟಿ ಏನಪ್ಪ ಅಂತಂದರೆ ನಿಮಗೆ ಮ್ಯೂಚುವಲ್ ಫಂಡ್ಸ್. ಅದರಲ್ಲಿ ನೀವು ಪ್ರತಿ ತಿಂಗಳು ಕೇವಲ 500 ರೂಪಾಯಿಯನ್ನು SIPಯನ್ನು ಮಾಡಿಬಿಡಿ. ನೀವು ನಮ್ಮ ಒಂದು ಹೆಸರನ್ನಾದರೂ ಹೇಳಿ, ಆದರೆ ಈ ಒಂದು ಇನ್ವೆಸ್ಟ್ಮೆಂಟನ್ನು ನೀವು ನಮ್ಮ ಹೆಸರನ್ನು ಹೇಳ್ಕೊಂಡಾದರೂ ಸ್ಟಾರ್ಟ್ ಮಾಡಿ. ಒಟ್ಟಿನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ಕೇವಲ ತಿಂಗಳಿಗೆ 500 ರೂಪಾಯಿಂದ ಶುರು ಮಾಡಿ, ಆಯಿತಾ? 500 ರೂಪಾಯಿ ಪ್ರತಿ ಸಾರಿ ನಾನು ನಿಮಗೆ ಎಂಫಸಿಸ್ ಮಾಡ್ತಾ ಇದ್ದೀನಿ, ಕೇವಲ 500 ರೂಪಾಯಿ. ಹಾಗಾದರೆ ಈಗ ಬನ್ನಿ, ನಿಮ್ಮ ಒಂದು 500 ರೂಪಾಯಿಯ ಪವರ್ ಏನಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ಈ ನಿಮ್ಮ 500 ರೂಪಾಯಿ ಪ್ರತಿ ತಿಂಗಳ ಒಂದು ಪವರ್ ನಾನು ಈಗ ಈ ಒಂದು ಇಲಿಸ್ಟ್ರೇಷನ್ನಲ್ಲಿ ನಿಮಗೆ ತೋರಿಸ್ತೇನೆ. ಈ ಒಂದು ವೆಬ್ಸೈಟ್ಗೆ ನಾನು ವಿಸಿಟ್ ಮಾಡಿದ್ದೇನೆ. ನೀವು ಯಾವುದೇ ವೆಬ್ಸೈಟ್ನಲ್ಲಿ ವಿಸಿಟ್ ಆಗಿ ಲಮ್ಸಮ್ SIP ಕ್ಯಾಲ್ಕುಲೇಟರ್ ಅಂತ ನೀವು ಸರ್ಚ್ ಮಾಡಿದ ಕೂಡಲೇ ಈ ಥರ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಕ್ಯಾಲ್ಕುಲೇಟನ್ನು ಮಾಡಿ, ನಾನು ಕ್ಯಾಲ್ಕುಲೇಷನ್ನ ಮಾಡಿ ನಿಮಗೆ ತೋರಿಸ್ತೇನೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು 500 ರೂಪೀಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನಿಮಗೆ ಆ್ಯಾವ್ರೇಜ್ ಆಗಿ 12% ಅಂತರೂ ಸಿಕ್ಕೇ ಸಿಗುತ್ತೆ. ನಿಮಗೆ ಬ್ಯಾಂಕ್ನಲ್ಲಿ 7ರಿಂದ 8% FD ರೇಟ್ಸ್ ಅಂತರೂ ಸಿಗುತ್ತೆ. ನಾನು ಮ್ಯಾಕ್ಸಿಮಮ್ ಆನ್ ದ ಹೈಯರ್ ಸೈಡ್ ತೊಗೊಂಡಿದ್ದೀನಿ. ದೊಡ್ಡ ಬ್ಯಾಂಕ್ಗಳಲ್ಲಿ ಕೇವಲ 5ರಿಂದ 7% ಮಾತ್ರ FD ರಿಟರ್ನ್ಸ್ ನಿಮಗೆ ಸಿಗುತ್ತೆ. ಆದರೆ ಈ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ನಿಮಗೆ ಬೇರ್ ಮಿನಿಮಮ್ 100% ಅಂತರೂ ಸಿಕ್ಕೇ ಸಿಗುತ್ತೆ ಓವರ್ ದ ಲಾಂಗ್ ಇಯರ್ಸ್. ನಾನು ಕೇವಲ ಕಡಿಮೆ ರಿಟರ್ನ್ಸನ್ನೇ ತೊಗೊಂಡಿದ್ದೇನೆ.
ನಿಫ್ಟಿ 50ಯ ಬಗ್ಗೆ ಮಾತಾಡಿದರೆ, ನಿಫ್ಟಿ ಇಂಡೆಕ್ಸ್ ಫಂಡ್ಸ್ ಬಗ್ಗೆ ಮಾತಾಡಿದರೆ ಅವು ಎವರೇಜ್ ಆಗಿ 13% ರಿಟರ್ನ್ಸ್ ಅಂತೂ ಕೊಟ್ಟೇ ಕೊಡ್ತವೆ. ನಾನು 100% ಫಸ್ಟ್ ತೊಗೊಂಡು ನಿಮಗೆ ತೋರಿಸ್ತೇನೆ. ಈ ಒಂದು ಹಣ ಏನಿದೆ 500 ರೂಪಾಯಿ, ನಿಮಗೆ ಈ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನಿದೆ, ಈಗಲೇ ನಿಮಗೆ ಒಂದೇ ವರ್ಷದಲ್ಲಿ ನಿಮಗೆ ಒಂದು ದೊಡ್ಡ ಕೋಟ್ಯಾಧಿಪತಿ ಮಾಡೋದಿಲ್ಲ. ಆದರೆ ಇದೊಂದು ಕಾನ್ಸೆಪ್ಟ್ ಅಷ್ಟೇ. ಏನಪ್ಪ, 500 ರೂಪಾಯಿ ಖರ್ಚು ಮಾಡುವ ಬದಲು ಇನ್ವೆಸ್ಟ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ ಅದರಿಂದ ಅನ್ನುವಂಥದ್ದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. 100% ನಾನು ಇದನ್ನು ಇಂಡೆಫಿನೆಟ್ ಅಮೌಂಟ್ ಆಫ್ ಟೈಮ್ ಅವರಿಗೆ ಇಟ್ಟುಬಿಡ್ತೇನೆ. ಇದನ್ನು ನೀವು ಇನ್ವೆಸ್ಟ್ಮೆಂಟನ್ನು ಹಾಕಿ ಮರೆತು ಬಿಡುವುದಷ್ಟೇ. ಈ ಒಂದು ಇನ್ವೆಸ್ಟ್ಮೆಂಟ್ ಯಾವ ಥರ ಗ್ರೋ ಆಗುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ನೀವು ಕೇವಲ 25 ವರ್ಷಗಳವರೆಗೆ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಪ್ರತಿ ತಿಂಗಳು 500 ರೂಪಾಯಿ 1,50,000 ರೂಪಾಯಿನ ಇನ್ವೆಸ್ಟ್ ಮಾಡ್ತೀರಾ. ನೀವು 12% ಒಂದು ಲೆಕ್ಕದಲ್ಲಿ ಹೇಳಿದರೆ 25 ವರ್ಷದಲ್ಲಿ ನೀವು 1,50,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ಇದರಿಂದ ಬರುವಂತಹ ರಿಟರ್ನ್ಸ್ ನೀವು ಇಲ್ಲಿ ನೋಡಿ, 7,98,818 ರೂಪಾಯಿ. 25 ವರ್ಷದಲ್ಲಿ 1.5 ಲಕ್ಷದಿಂದ 7,98,000 ರೂಪಾಯಿಯಷ್ಟು ನಿಮಗೆ ರಿಟರ್ನ್ಸನ್ನು ಬರುತ್ತೆ. ಟೋಟಲ್ ವ್ಯಾಲ್ಯೂ ಆಗುತ್ತೆ 9,48,000. ಅದೇ ಪ್ರತಿ ವರ್ಷ ನೀವು ಇದನ್ನು ಅಷ್ಟೇ ಇಟ್ಟುಬಿಟ್ರೆ ನೋಡಿ, 26ನೇ ವರ್ಷಕ್ಕೆ 10 ಲಕ್ಷ ಆಯಿತು, 27 ವರ್ಷಕ್ಕೆ 12 ಲಕ್ಷ, 28 ವರ್ಷಕ್ಕೆ 13 ಲಕ್ಷ. ನೋಡಿ, ನೀವು ಇನ್ವೆಸ್ಟ್ ಮಾಡುವಂಥದ್ದು ಬಹಳ ಕಡಿಮೆ ಅಮೌಂಟ್ ಇದೆ. ಇದನ್ನು ನೀವು ಇಂಡೆಫಿನೆಟ್ ಅಮೌಂಟ್ ಅಂದರೆ ಬಹಳಷ್ಟು ಲಾಂಗ್ ಟರ್ಮ್ವರೆಗೆ ನೀವು ಹೋಲ್ಡ್ ಮಾಡಿ. ನೋಡಿ ಯಾವ ಥರದ ವ್ಯಾಲ್ಯೂ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತ. ನೀವು ಇನ್ವೆಸ್ಟ್ ಮಾಡೋದು ಕೇವಲ ತಿಂಗಳಿಗೆ 500 ರೂಪಾಯಿ. ನೀವು 40 ವರ್ಷ ಅಂದರೆ ನಾವು 40 ವರ್ಷದಲ್ಲಿ ಬಹಳಷ್ಟು ಟೆಕ್ನಾಲಜಿಕಲ್ ವೇರಿಯೇಷನ್ಸ್ ಆಗ್ತವೆ. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಈ 500 ರೂಪಾಯಿನ ಇನ್ವೆಸ್ಟ್ಮೆಂಟನ್ನು ನೀವು ಯಾವತ್ತಿಗೂ ಎಂಡ್ ಮಾಡೋಕೆ ಹೋಗ್ಬೇಡಿ ನನ್ನ ಪ್ರಕಾರ. ಯಾಕಂದರೆ 500 ರೂಪಾಯಿ ವೇಸ್ಟ್ ಮಾಡೋ ಬದಲು ಈ ಒಂದು SIPಯಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ನೋಡಿ ಇಲ್ಲಿ 40 ಇಯರ್ಸ್, ಆ್ಯಕ್ಚುಲಿ ಇದನ್ನು ತೊಗೋಬಾರ್ದು 40 ಇಯರ್ಸ್ವರೆಗೆ. ಆದರೆ ನಾನು ಇನ್ವೆಸ್ಟ್ಮೆಂಟನ್ನು ಸೆಲ್ ಮಾಡ್ದೇ ಅದೇ ಥರ ಕಂಟಿನ್ಯೂ ಮಾಡ್ತೀನಿಪ್ಪ ಅಂದರೆ ನಮಗೆ 59 ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ನಿಮಗೆ ಸಿಗುತ್ತೆ. ನಿಮ್ಮ ಮುಂದಿನ ಜನ್ರೇಷನ್ಗೆ ಇದು ಸಾಕಲ್ರಿ. ನೀವೇನೋ ಬಡವರಾಗಿದ್ರಿ, ಈ ಒಂದು ಸಿಸ್ಟಮ್ನಲ್ಲಿ ನೀವು ಬಡತನವನ್ನು ಫೇಸ್ ಮಾಡ್ತಾ ಇದ್ದೀರ. ಆದರೆ ನಿಮ್ಮ ಮುಂದಿನ ಜನ್ರೇಷನ್ಗೆ ಇದು ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ? ಇದು ಒಂದು ದಾರಿ, ಇದೇ ಒಂದು ದಾರಿ ಅಲ್ಲ, ಇದು ಒಂದು ದಾರಿ. ಇದರಿಂದ ನೀವು ನಿಮ್ಮ ಫ್ಯೂಚರನ್ನು ನಿಮ್ಮ ಫ್ಯೂಚರ್ ಜನ್ರೇಷನನ್ನು ವೆಲ್ದಿ ಮಾಡೋದಕ್ಕೋಸ್ಕರ ಬಹಳಷ್ಟು ಹೆಲ್ಪ್ ಆಗುತ್ತೆ. ನಾನು ಕೇವಲ 500 ರೂಪಾಯಿನ ಮಾಡಿದ್ದೀನಿ. ನೀವು ಇದೇ ರೀತಿಯ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಿ, 1,500 ಮಾಡಿ. 1,500 ಮಾಡಿದರೆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ನೋಡಿ 1 ಕೋಟಿ ಮೇಲೆ ಹೋಗ್ತಾ ಇದೆ. ಅದೇ ನೀವು ಜಾಬ್ ಹೋಲ್ಡರ್ ಆಗಿದ್ದರೆ, ಚೆನ್ನಾಗಿ ಗಳಿಸ್ತಾ ಇದ್ದೀರಾ ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ನೀವು 5,000 ರೂಪಾಯಿ SIP ಮಾಡಿ ಪ್ರತಿ ತಿಂಗಳು 100%ಅನ್ನೇ ನಾನು ತೊಗೊಳ್ತಿದ್ದೀನಿ. 13%ನಷ್ಟು ರಿಟರ್ನ್ಸ್ ಏನಾದರೂ ಸಿಕ್ತು ಅಂದರೆ ನಿಮಗೆ ಇನ್ನೂ ಜಾಸ್ತಿ ರಿಟರ್ನ್ಸ್ ಸಿಗುತ್ತೆ. ಒಳ್ಳೆಯ ಒಂದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಇನ್ನೂ ನಿಮಗೆ ಜಾಸ್ತಿ ರಿಟರ್ನ್ ಸಿಗುತ್ತೆ. 40 ವರ್ಷ ಅಲ್ಲ, ಸ್ವಲ್ಪ ಈ ಒಂದು ಟೈಮ್ ಹೊರಿಜನ್ ಅಂದರೆ ನಿಮಗೆ ಜಲ್ದಿ ಸಿಗಬೇಕಪ್ಪ ಅಂತಂದರೆ ನೀವು ಜಾಸ್ತಿ ಸೇವಿಂಗ್ನ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಕಡಿಮೆ ಏಜ್ನಲ್ಲೇ ನಿಮಗೆ ಜಾಸ್ತಿ ಅಮೌಂಟ್ ಬರಬೇಕಪ್ಪ ಅಂತಂದರೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಮಾಡಿ. ಓನ್ಲಿ 5,000 ಪ್ರತಿ ತಿಂಗಳು 5,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿ 26 ವರ್ಷದವರೆಗೆ ನಿಮಗೆ ಇಲ್ಲಿ ರಿಟರ್ನ್ಸ್ ನೋಡಿ. 26 ವರ್ಷಗಳವರೆಗೆ ಕೇವಲ 5,000 ರೂಪಾಯಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ರಿಟರ್ನ್ಸ್ ಇಲ್ಲಿ ನೋಡಿ 1 ಕೋಟಿಯಷ್ಟು ರಿಟರ್ನ್ಸ್ ಬರ್ತಾಯಿದೆ. ನಾನು ಮೊದಲು ಒಂದು LIC ಪಾಲಿಸಿ ಬಗ್ಗೆ ಮಾತಾಡಿದ್ದೆ. LIC ಪಾಲಿಸಿಯಲ್ಲಿ ಆದರೂ ಇನ್ವೆಸ್ಟ್ ಮಾಡ್ಬೋದು, ಅಥವಾ ನೀವು ಇದರಲ್ಲಿ LIC ಪಾಲಿಸಿಯಲ್ಲಿ ಏನಿದೆ ಅದರಲ್ಲಿ ನಿಮಗೆ ರಿಸ್ಕ್ ಕವರೇಜ್ ಇರುತ್ತೆ. ಇಲ್ಲಿ ಕೇವಲ ನೀವು ಅಮೌಂಟ್ ಎಷ್ಟು ಹಾಕಿರ್ತೀರ ಅಷ್ಟೇ ನಿಮಗೆ ಸಿಗುತ್ತೆ. 13%ನ ಒಂದು ಎವರೇಜ್ ರಿಟರ್ನ್ಸನ್ನು ಹಿಡಿದ್ರೇ ನಿಮಗೆ 1 ಕೋಟಿಯಷ್ಟು ರಿಟರ್ನ್ಸ್ ಸಿಗ್ತಾ ಇದೆ. 5,000 ರೂಪಾಯಿ ಪ್ರತಿ ತಿಂಗಳ. ವಿಡಿಯೋ ಬಹಳ ಲೆಂದಿ ಆಗೋಯಿತು. ಐ ಹೋಪ್ ನೀವು 2x ಸ್ಪೀಡ್ನಲ್ಲಿ ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದರಿಂದ ನಿಮಗೆ ಸಮಯ ಉಳಿಯುತ್ತೆ.
ನೀವು ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿಲ್ಲ ಅಂದರೆ ಕೆಳಗಡೆ ಅಪ್ಸ್ಟಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವಂಥ ಲಿಂಕ್ ಇದೆ. ಅದನ್ನು ಉಪಯೋಗ ಮಾಡಿಕೊಂಡು ನೀವು ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದಾಗಿದೆ. ಮ್ಯೂಚುವಲ್ ಫಂಡ್ನಲ್ಲಿ ಭಾಳಷ್ಟು 3 ಕ್ಯಾಟಗರಿಗಳಿದ್ದಾವೆ: ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್. ನಿಮಗೆ ಜಾಸ್ತಿ ರಿಟರ್ನ್ಸ್ ಬೇಕಪ್ಪ ಅಂತಂದರೆ ನೀವು ಸ್ಮಾಲ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ನೂ ಸ್ವಲ್ಪ ರಿಸ್ಕ್ ಕಡಿಮೆ ಇರಬೇಕು ಅಂದರೆ ನೀವು ಮಿಡ್ ಕ್ಯಾಪ್, ಭಾಳ ರಿಸ್ಕ್ ಕಡಿಮೆ ಹಾಗೂ ಒಂದು ಡೀಸೆಂಟ್ ರಿಟರ್ನ್ಸ್ ಬೇಕು ಅಂದರೆ ನೀವು ನಿಫ್ಟಿಯ ಒಂದು ಲಾರ್ಜ್ ಕ್ಯಾಪ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ನು ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ನಿಮಗೆ ಬಹಳಷ್ಟು ಕನ್ಫ್ಯೂಷನ್ ಆಗ್ಬೋದು. ಮ್ಯೂಚುವಲ್ ಫಂಡ್ ಯಾವುದೇ ಕಂಪ್ನಿದು, ಯಾವುದೇ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿದು ತೊಗೊಳ್ಳಿ, AMC ಅಂದರೆ ನಾವು ಕೊಟ್ಟಿರುವಂಥ ಒಂದು ಹಣವನ್ನು ಇಂತಹ ಒಂದು ಕಂಪನಿಗಳು ಒಂದು ಅಮೌಂಟನ್ನು ಪೂಲ್ ಮಾಡ್ತಾರೆ. ಎಲ್ಲ ಇನ್ವೆಸ್ಟರ್ಸಿಂದ ತೊಗೊಂಡಿರುವಂಥ ಅಮೌಂಟನ್ನು ಪೂಲ್ ಮಾಡಿ ಇವರು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾವುದೇ ಒಂದು AMCನ ತೊಗೊಳ್ಳಿ, UTI ಆಗಿರ್ಬೋದು, SBI ಆಗಿರ್ಬೋದು, ಯಾವುದಾದ್ರೂ ತೊಗೊಳ್ಳಿ, ಈ ಒಂದು ಕಂಪನಿಗಳ ನಿಫ್ಟಿ ಇಂಡೆಕ್ಸ್ ಫಂಡ್ ಇರ್ತವೆ. ಇಂಡೆಕ್ಸ್ ಫಂಡ್ಸ್, ವಾರನ್ ಬಫೆಟ್ ಅವರು ಸಹ ಇದೇ ಹೇಳೋದು, ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋದು. ಯಾವುದೇ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಸಹ ಹೇಳೋದು ನಿಫ್ಟಿ ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿ, ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತಾರೆ. ಏನದು ಅಂತ ಜಾಸ್ತಿ ಜನಕ್ಕೆ ಗೊತ್ತಿರೋದಿಲ್ಲ. ಇಂಡೆಕ್ಸ್ ಫಂಡ್ಸ್ ಅಂದರೆ ಈಗ ನಿಫ್ಟಿ ಇಂಡೆಕ್ಸ್ ಫಂಡ್ ಅಂತ ಇದೆ. ಅಂದರೆ ನಿಫ್ಟಿಯಲ್ಲಿ ಯಾವ್ಯಾವ ಸ್ಟಾಕ್ಸ್ ಬರ್ತವೆ, ನಿಫ್ಟಿ 50ಯಲ್ಲಿ, ಆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಂತಹ ಒಂದು ಫಂಡ್ಸನ್ನು ನಾವೇನಂತೀವಿ ಇಂಡೆಕ್ಸ್ ಫಂಡ್ಸ್ ಅಂತ ಕರಿತೀವಿ. ಈ ಒಂದು ಫಂಡ್ಸ್ನಲ್ಲಿ ನಿಮಗೆ ಬಹಳಷ್ಟು ಕಡಿಮೆ ರಿಸ್ಕ್ ಇರುತ್ತೆ ಹಾಗೂ ರಿಟರ್ನ್ಸ್ ಸಹ ಒಂದು ಒಳ್ಳೆಯ ರಿಟರ್ನ್ಸ್ ಕಂಪೇರ್ ಟು ಅದರ್ ಇನ್ವೆಸ್ಟ್ಮೆಂಟ್ ಕ್ಯಾಟಗರಿ ಲೈಕ್ FD ಆ್ಯಂಡ್ ಅದರ್ ಡೆಪಾಸಿಟ್ಸ್. ಇದರಲ್ಲಿ ಬಹಳಷ್ಟು ರಿಟರ್ನ್ಸ್ ಸಿಗುತ್ತೆ ನಿಮಗೆ ಇಂಡೆಕ್ಸ್ ಫಂಡ್ಸ್ನಲ್ಲಿ. ನೀವು ಬೇಸಿಕ್ ಇನ್ವೆಸ್ಟ್ಮೆಂಟನ್ನು ₹500 ಒಂದು ಇನ್ವೆಸ್ಟ್ಮೆಂಟನ್ನು ಇಂಡೆಕ್ಸ್ ಫಂಡ್ನಿಂದ ಶುರು ಮಾಡಬಹುದು. ಇನ್ನೂ ನಿಮಗೆ ಇನ್ಕಮ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ನೀವು ಬೇರೆ ಬೇರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ನಂತಹ ಒಂದು ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೀವು ಇನ್ವೆಸ್ಟ್ಮೆಂಟನ್ನು ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಬಹಳಷ್ಟು ಸಾರಿ ಸ್ಕಿಪ್ ಮಾಡ್ತಾ ಇರ್ತೀರ. ಆದರೆ ಈ ಒಂದು ವಿಡಿಯೋನ ನೋಡಿದ ನಂತರ ನೀವು ತಕ್ಷಣ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. FinAce ಅಂತ ಒಂದು ಚಾನೆಲ್ನವರು ಒಂದು ಸಜೆಸ್ಟ್ ಮಾಡಿದ್ದಾರೆ, ನಾವು ಮಾಡೋಣ ಇನ್ವೆಸ್ಟ್ಮೆಂಟು, ಕೇವಲ ₹500 ಸ್ಟಾರ್ಟ್ ಮಾಡೋಣ, ಒಂದು ದೊಡ್ಡ ವೆಲ್ತನ್ನು ಕ್ರಿಯೇಟ್ ಮಾಡೋಣ. ಈ FinAceನ ಒಂದು ಹೆಸರನ್ನು ಹೇಳಿಕೊಂಡು ನೀವು ಈ ಒಂದು ಇನ್ವೆಸ್ಟ್ಮೆಂಟನ್ನು ಫರ್ದರ್ ಕಂಟಿನ್ಯೂ ಮಾಡಿ. ನಾನು ಈ ತಿಂಗಳಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ನಾನೇನು ಅಷ್ಟೊಂದು ದೊಡ್ಡ ಫಿಲಂಥ್ರಪಿಸ್ಟ್ ಏನಲ್ಲ, ನಿಮಗೂ ಹೆಲ್ಪ್ ಮಾಡೋದಕ್ಕೋಸ್ಕರ ಮಾಡಿದ್ದೀನಿ ಅಂತ. ಅದು ಒಂದು ದೊಡ್ಡ ಒಂದು ಏನಂತಾರೆ ಅದನ್ನು ಬೂಸ್ಟ್ ಅಂತ ಹೇಳ್ತಾರಲ್ಲ, ಬೂಸ್ಟ್ ಮಾಡ್ಕೊಂಡು ಹೇಳ್ತಾನೆ ಆ ಥರ ಆಗುತ್ತೆ. ಆದರೆ ಇದನ್ನು ಒಂದು ಪ್ರತೀಕ ಅಂತ ತಿಳ್ಕೊಂತೀನಿ. ನಾನು ಈ ತಿಂಗಳಿಂದ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿದ್ದೀನಿ, ನೀವು ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ಆ ಒಂದು ಕಾಂಟೆಕ್ಸ್ನಲ್ಲಿ ನಿಮಗೆ ಹೇಳಿದೆ. ನಾನು ಇದನ್ನು ಕಂಟಿನ್ಯೂ ಇಡ್ತೀನಿ, ₹500 ಒಂದು SIP, FinAceನ ಒಂದು ನೆನಪಿಗೋಸ್ಕರ, FinAce ಚಾನಲ್ನ ಒಂದು ನೆನಪಿಗೋಸ್ಕರ. ನೀವು ಸಹ ₹500 ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನು ಹೇಳ್ತಾ ಇರ್ತೀನಿ. ಅದನ್ನು ನೀವು ಫಾಲೋ ಅಪ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ಬಹಳಷ್ಟು ನೀವು ಮುಂದೆ ಹೋಗ್ತಾ ಇರ್ತೀರ. ಮುಂದೆ ಹಾಕಬೇಡಿ, ಈಗಲೇ ಶುರು ಮಾಡಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋನ ನೀವು ಬಹಳಷ್ಟು ಜನರ ಜೊತೆಗೆ ಶೇರ್ ಮಾಡಿದರೆ ಒಳ್ಳೆಯದು. ಇದರಿಂದ ಬಹಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.